ದಾವಣಗೆರೆಯಲ್ಲಿ ವಿವಿಧ ಸಂಘಟನೆಗಳಿಂದ ಬಂದ್ಗೆ ಬೆಂಬಲವನ್ನ ಕೊಡಲಾಗಿದೆ. ಕಾರಣ ನಾಳೆ ದಾವಣಗೆರೆ ಬಹುತೇಕ ಸ್ತಬ್ಧವಾಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ ಈಗ ಸಮಯವನ್ನು ಬದಲಾಯಿಸಿಕೊಂಡಿದ್ದಾರೆ. 5 ಗಂಟೆಯಿಂದಲೇ ಪ್ರತಿಭಟನೆಯನ್ನು ಆರಂಭಿಸ್ತೀವಿ ಅಂತ 10ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡಿದೆ. ಲಾರಿ ಮಾಲೀಕರ ಸಂಘ, ರೈತರ ಸಂಘ, ವರ್ತಕರ ಸಂಘ, ಹಸಿರು ಸೇನೆಯ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣ ಎಲ್ಲರೂ ಕೂಡ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ವಿವಿಧ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿರೋದ್ರಿಂದ ಬೆಳಗ್ಗೆ 5 ಗಂಟೆಯಿಂದಲೇ ಪ್ರತಿಭಟನೆಯನ್ನು ಸಹ ಆರಂಭ ಮಾಡ್ತಾರೆ. ಪ್ರತಿಭಟನಾ ರ್ಯಾಲಿಯನ್ನ ನಡೆಸುವ ಮೂಲಕವಾಗಿ ಬಂದ್ನ ಉದ್ದೇಶವನ್ನ ತಿಳಿಸುವಂತಹದ್ದು ಮತ್ತು ಬಂದ್ನ ಸ್ವರೂಪವನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಜಾರಿಗೊಳಿಸೋದಕ್ಕೆ ಪ್ರಯತ್ನ ದಾವಣಗೆರೆಯಲ್ಲಿ ನಡೀತಾ ಇದೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆಯನ್ನು ವಿರೋಧಿಸಿ ನಾಳೆ ರಾಜ್ಯಾದ್ಯಂತ ಅಂದರೆ ಕರ್ನಾಟಕ ಬಂದ್ಗೆ ಕನ್ನಡಪರ ಒಕ್ಕೂಟ ಕರೆ ಕೊಟ್ಟಿರುವಂಥದ್ದು ಹಿನ್ನೆಲೆಯಲ್ಲಿ ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ವ್ಯಾಪಕವಾದಂತಹ ಬೆಂಬಲ ಕೂಡ ಇರುವಂಥದ್ದು ನಾವು ದೃಶ್ಯ ನೋಡೋದಕ್ಕಿದೇನು. ದಾವಣಗೆರೆಯ ಜಯದೇವ ಸರ್ಕಲಲ್ಲಿ ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ಪ್ರತಿಭಟನೆಗಳು ಕೂಡ ಶುರುವಾಗುತ್ತೆ. ಆದರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳಾಗಿರ್ಬೋದು ಮತ್ತು ವಿವಿಧ ಸಂಘಟನೆಗಳು ಕೂಡ ಸಾಕಷ್ಟು ಒಂದು ಬೆಂಬಲವನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಸಾಕಷ್ಟು ಒಂದು ಅವಮಾನ ಆದರೆ ಅದರಲ್ಲೂ ದಾವಣಗೆರೆಯಲ್ಲಿ ಸಾಕಷ್ಟು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಮತ್ತು ರೈತ ಸಂಘಟನೆಗಳು ಕೂಡ ಇದಕ್ಕೆ ಧ್ವನಿಯನ್ನು ಗೂಡಿಸಿರುವಂಥದ್ದು. ಮತ್ತು ಸರ್ಕಾರ ಕೂಡಲೇ ಅಂತಹ ಎಂಇಎಸ್ ಪುಂಡಾಟಿಕೆ ಮಾಡ್ತಿರುವಂತಹ ಎಂಇಎಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಪುಂಡ್ರನ್ನು ಕ್ರಮ ತಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಒಂದು ಕರ್ನಾಟಕ ಬಂದ್ ಮಾಡುವ ಮೂಲಕ ಮಹಾರಾಷ್ಟ್ರಕ್ಕೆ ಮತ್ತು ಎಂಇಎಸ್ ಪುಂಡರಿಗೆ ಒಂದು ಬಿಸಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವ್ರಿಗೂ ಮಾತಾಡೋದಕ್ಕೋಸ್ಕರ ಕನ್ನಡಪರ ಸಂಘಟನೆಯವರಾಗಿರ್ಬೋದು ಮತ್ತು ರೈತ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಸರ್, ಹೇಳಿ, ನಾಳೆ ಕರ್ನಾಟಕ ಬಂದ್ ಎಷ್ಟು ಯಶಸ್ವಿಯಾಗುತ್ತೆ ಅಂತ? ಯಾಕಂತ ಹೇಳಿದ್ರೆ ಸಾಕಷ್ಟು ಒಂದು ಕೆಲವೊಬ್ಬರು ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಎಷ್ಟು ಬೆಂಬಲ ಆಗುತ್ತೆ ಸರ್? 100% ದಾವಣಗೆರೆ ಬಂದಾಗುತ್ತೆ. ಈ ನೈತಿಕ ಬೆಂಬಲ ಆ ಬೆಂಬಲ ಈ ಬೆಂಬಲ ನಂಬೋದಿಲ್ಲ. ನಾವು ನೈತಿಕ ಬೆಂಬಲನ ಬದಿಗಿಡಬೇಕು, ದೈಹಿಕವಾಗಿ ಮಾನಸಿಕವಾಗಿ ಬಂದು ಕನ್ನಡಕ್ಕೆ ಕೈ ಎತ್ತಬೇಕು. ಇಲ್ಲಿ ಕರ್ನಾಟಕದ ಮೇಲೆ ಹಲ್ಲೆ ಆಗಿರೋದು. ಒಬ್ಬ ಕಂಡಕ್ಟ್ರು ಕನ್ನಡದಲ್ಲಿ ಮಾತಾಡಿದ್ರೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಇವತ್ತು KSRTC ಟ್ರೇಡ್ ಯೂನಿಯನ್ನ ಅನಂತ್ ಸುಬ್ರಾವ್ ಅವರು ಹೇಳ್ತಾರೆ ನಮಗೆ ಬೆಂಬಲ ಇಲ್ಲ ಇದಕ್ಕೆ ಅಂತೇಳಿ. ಇವತ್ತು KSRTC ಕಂಡಕ್ಟ್ರ್ ಮೇಲೆ ಹಲ್ಲೆ ಆಗಿರೋದಕ್ಕೆ ಕರ್ನಾಟಕ ಬಂದ್ ಮಾಡ್ತಿರೋದು ಸುಬ್ರಾವ್ರವರೇ, ಬೇರೆದು ಉದ್ದೇಶಕ್ಕಲ್ಲ. ನಿಮ್ಮ ನೈತಿಕ ಬೆಂಬಲ ನಮಗೆ ಬೇಕಾಗಿಲ್ಲ. KSRTC ಅವ್ರಿಗೆ ಏನಾದರೂ ಕಿಂಚಿತ್ತಾದರೂ ಕನ್ನಡದ ಬಗ್ಗೆ ಅಭಿಮಾನ ಇದ್ದರೆ ನಾಳೆ ಒಂದು ಬಸ್ಸು ಕರ್ನಾಟಕದಲ್ಲಿ ಅಡ್ಡಾಡಬಾರ್ದು. ಇದು ಬಂದು ಕರೆ ಕೊಟ್ಟಿರೋದೇ KSRTC ಬಸ್ ಡ್ರೈವರ್ ಮೇಲೆ ಹಲ್ಲೆ ಆಗಿರ್ತಕ್ಕಂಥ, ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಉದ್ದೇಶ ಇವತ್ತು ಬಂದು ಕರೆ ಕೊಟ್ಟಿರೋದು ಹೊರತು ನಾಳೆ ಯಾವ ಬಸ್ಸು ಅಡ್ಡಾಡೋಂಗಿಲ್ಲ. ಕರ್ನಾಟಕ ಸಂಪೂರ್ಣ ಬಂದ್ ಮಾಡ್ತೀವಿ. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇವತ್ತು ಭಾಳಷ್ಟು ಜನ ಹೇಳ್ತಾರೆ ನೈತಿಕ ಬೆಂಬಲ ಬೆಲೆ ಅಂತ, ನೈತಿಕವಾಗಿ ಬೆಂಬಲ ಕೊಡ್ತೀವಂತ. ಬೆಂಗಳೂರಲ್ಲಿ ಬರೀ ಆಂಧ್ರದವರು, ತಮಿಳುನಾಡು, ಬೇರೆ ರಾಜ್ಯದಿಂದ ಬಂದವರು ಇರೋದು. ಅವ್ರಿಗೂ ನೀವು ಮೈಕ್ ಹಿಡಿದ್ರೆ ನೈತಿಕ ಬೆಂಬಲ ಅಂತಾರೆ. ಎಲ್ಲಿದೆ ಇವತ್ತು ಬೆಂಗಳೂರಲ್ಲಿ ಕನ್ನಡ? ಬರ್ರಿ ಕರ್ನಾಟಕ ಈ ಉತ್ತರ ಭಾಗದಲ್ಲಿ ಬರ್ರಿ, ಇಲ್ಲಿರೋದು ಕನ್ನಡ. ನೀವು ಹಂಗೇನಾದರೂ ಬಂದು ಬೆಂಬಲ ಕೊಡಲ್ಲ ಅನ್ನೋದಾದರೆ ಬೆಂಗಳೂರನ್ನ ಕೇಂದ್ರ ಆಡಳಿತ ಪ್ರದೇಶ ಮಾಡ್ಕೊಳ್ರಿ. ನೀವು ಯಾವ ಭಾಷಿಕರಿದ್ರೆ ಕೇಂದ್ರ ಪ್ರದೇಶ ಮಾಡ್ಕೊಂಡಿರ್ರಿ. ಹೊರತುಪಡಿಸಿ ಕರ್ನಾಟಕ ನಾವು ಹೆಂಗೆ ಉಳಿಸ್ಬೇಕಂತ ನಮಗೆ ಗೊತ್ತೈತಿ. ನಾಳೆ ಬಂದ್ ಮಾಡೇ ಮಾಡ್ತೀವಿ. ಸರ್, ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಘಟನೆ ಇಡೀ ಕರ್ನಾಟಕ ಬಂದ್ ಮಾಡೋದ್ರಿಂದ ನಮಗೆ ಹೊರತು ಮಹಾರಾಷ್ಟ್ರದವ್ರಿಗೇನು ಆಗಲ್ಲ, ಅವರು ಮಾಡಿದ್ರೆ ಮಾಡಲಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅನ್ನುವಂಥದ್ದು. ನೀವು ಯಾರಿಗೆ ಮೈಕ್ ಹಿಡಿದು ಕೇಳಿರ್ತೀರಲ್ಲ ಅವ್ರನ್ನ ಕರ್ನಾಟಕದವರೇ ಅಲ್ಲ, ಬೇರೆ ರಾಜ್ಯದಿಂದ ಬಂದು ಈ ರಾಜ್ಯದಲ್ಲಿ ವಲಸೆ ಮಾಡ್ತಕ್ಕಂಥನು ನೀವು ಹೋಗಿ ಮೈಕ್ ಹಿಡಿದ್ರೆ ಅದನ್ನು ಹೇಳ್ತಾನೆ ಅಷ್ಟೇ. ಆದರೆ ಕರ್ನಾಟಕದಲ್ಲಿ ಯಾರಿದ್ದಾರೆ ಅವ್ರಿಗೆ ಕೇಳ್ರಿ. ಕರ್ನಾಟಕದಲ್ಲಿ ಕನ್ನಡನೇ ಕಲಿಬೇಕು, ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲಿ ವ್ಯವಹಾರ ಬೇಕು. ಅವ್ರಿಗೆ ಲಾಭದ ಬಗ್ಗೆ ಯೋಚನೆ ಮಾಡ್ತಾರಲ್ಲ. ಕನ್ನಡದ ದುಡ್ಡು ಅಲ್ವಾ, ಕನ್ನಡ ಬೆಳೆದರದೇ ತಿನ್ನಲ್ವಾ, ಎಲ್ಲ ಕನ್ನಡದರದೇ. ಅದಕ್ಕೆ ದ್ವಂದ್ವ ನಿಲುವು ತಗೊಳ್ಳೋದ್ರ ಬದಲು ಕರ್ನಾಟಕದಲ್ಲಿ ಇರೋ ತನಕ ಕನ್ನಡದಲ್ಲೇ ಇರಬೇಕು, ಕನ್ನಡನೇ ಮಾತಾಡಬೇಕು. ಇದಕ್ಕೆ ಎಲ್ಲರೂ ಬೆಂಬಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ. ಸರಿ ಸರ್, ನಾಳೆ ಕನ್ನಡಪರ ಸಂಘಟನೆಗಳಿಂದ ಎಷ್ಟು ಗಂಟೆಯಿಂದ ಬಂದ್ಗೆ ಕರೆ ಕೊಟ್ಟಿದ್ದೀರಾ ಮತ್ತು ಯಾವೆಲ್ಲ ರೂಪುರೇಷೆಗಳಿದ್ದಾವೆ ಸರ್? ಈಗ ನಮ್ಮ ಸ್ನೇಹಿತರು ಮಂಜಣ್ಣವ್ರು, ರೈತ ಸಂಘ ನಾಯಕರು ಮಂಜಣ್ಣವ್ರು ಹೇಳ್ದಂಗೆ ಇವತ್ತು ಬೆಳಗಾಂನಲ್ಲಿ ನಡೆದಂಥ ಎಂಇಎಸ್ ಪುಂಡಾಟಿಕೆ, ಇವತ್ತು ಆ ಪುಂಡಾಟಿಕೆಯನ್ನು ನೋಡಿ ಪ್ರತಿಯೊಬ್ಬರು ಖಂಡಿಸಿದ್ದಾರೆ. ಕರ್ನಾಟಕದ 7 ಕೋಟಿ ಕನ್ನಡಿಗರು ಅದಕ್ಕೆ ಖಂಡಿಸ್ತಾರೆ.
ಖಂಡಿಸಲೇಬೇಕು. ಇವತ್ತು ಆ ಒಂದು ದೃಷ್ಟಿಕೋನ ಇಟ್ಕೊಂಡು ರಾಜ್ಯ ಮಟ್ಟದಿಂದ ವಾಟಾಳ್ ನಾಗರಾಜ್ ಅವರು, ಸ.ರಾ. ಗೋವಿಂದ್ರವರು, ರೈತ ಸಂಘದವರು, ಇತರರೆಲ್ಲ ನಾಯಕರು ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಕರ್ನಾಟಕ ಬಂದು ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕದ ಮಧ್ಯಬಿಂದು ದಾವಣಗೆರೆ, ಸಂಪೂರ್ಣ ಕನ್ನಡಿಗರ ಇರೋಂಥ ಈ ಒಂದು ಬೀಡು, ಈ ಒಂದು ಜಿಲ್ಲೆ. ಅದಕ್ಕೋಸ್ಕರ ನಾವು ನಾಳೆ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ರಾಮನಗರದಲ್ಲಿ ನಿರ್ಧಾರ ಮಾಡಿದ್ದಾರೆ. ವರ್ತಕರ ಸಂಘ, ಆಟೋ ಚಾಲಕರ ಸಂಘ, ರೇಷ್ಮೆ ಬೆಳೆಗಾರರ ಸಂಘ, ರೈತ ಸಂಘಟನೆಗಳಿಂದ ಕೇವಲ ನೈತಿಕ ಬೆಂಬಲವನ್ನಷ್ಟೇ ಕೊಡಲಾಗಿದೆ. ಬಂದ್ ಬೆಂಬಲಿಸಲು ಆಟೋ ಚಾಲಕರ ಸಂಘ ಹಿಂದೇಟನ್ನ ಹಾಕ್ತಾ ಇದೆ. ರಾಮನಗರದಲ್ಲಿ ಕೇವಲ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹಲವು ಸಂಘಟನೆಗಳು ಹೇಳ್ತಾ ಇರೋ ಪರಿಣಾಮ ರಾಮನಗರದಲ್ಲಿ ಇದರ ಎಫೆಕ್ಟ್ ಅಷ್ಟಾಗಿ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಅವರೆಲ್ಲರೂ ಕೂಡ ನೈತಿಕ ಬೆಂಬಲವಷ್ಟೇ ಅಂತ ಹೇಳ್ತಿದ್ದಾರೆ. ರಾಮನಗರದಲ್ಲಿ ಕರ್ನಾಟಕ ಬಂದ್ನ ಎಫೆಕ್ಟ್ ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆಗೆ ಅವ್ರು ಕೊಡ್ತಾ ಇರೋ ಉತ್ತರ, ಇಲ್ಲ ನಾವು ನೈತಿಕ ಬೆಂಬಲವನ್ನು ಕೊಡ್ತೀವಿ, ಎಂದಿನಂತೆ ನಮ್ಮ ಕಾರ್ಯಚಟುವಟಿಕೆಗಳು ಇರುತ್ತೆ ಅಂತ ಹಲವಾರು ಸಂಘಟನೆಗಳು ಬಂದ್ ಉದ್ದೇಶ ಮತ್ತು ಸಮಯ ಸಂದರ್ಭದ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ. ನಾವು ಕನ್ನಡದ ಪರವಾಗಿ ಸದಾ ಇರ್ತೀವಿ, ಕನ್ನಡಕ್ಕೆ ಯಾರೇ ದ್ರೋಹ ಬಗೆದರೂ ಕೂಡ ಅಂಥವರ ವಿರುದ್ಧವಾಗಿರ್ತೀವಿ, ಆದರೆ ಇದು ಸರಿಯಾದ ಸಮಯ ಅಲ್ಲ ಅನ್ನೋದು ಅವರ ಅಭಿಪ್ರಾಯ.